ಕೃಷ್ಣ ಜನ್ಮಾಷ್ಟಮಿ ದಿನಾಂಕ, ಶುಭ ಸಮಯ, ಪೂಜಿಸುವ ವಿಧಾನಗಳು ಇಲ್ಲಿದೆ. ಭಾರತದಲ್ಲಿ ಶ್ರೀಕೃಷ್ಣ ಜನ್ಮದಿನ ಬಹಳ ಪ್ರಸಿದ್ಧವಾದ ಹಬ್ಬವಾಗಿದೆ. ವಿಷ್ಣುವಿನ 9ನೇ ಅವತಾರ ಕೃಷ್ಣ ಅವತಾರವಾಗಿದೆ ಎಂದು ಹಿಂದೂ ಪುರಾಣಗಳು ಹೇಳುತ್ತವೆ. ವಿಷ್ಣು ಅಧರ್ಮವನ್ನು ನಾಶಪಡಿಸಲು ಮತ್ತು ಧರ್ಮವನ್ನು ಸ್ಥಾಪಿಸಲು ಕೃಷ್ಣನ ಅವತಾರವನ್ನು ತೆಗೆದುಕೊಂಡನೆಂದು ಹೇಳಲಾಗುತ್ತದೆ. ಶ್ರೀಕೃಷ್ಣ ಅವನಿ ಮಾಸ ರೋಹಿಣಿ ನಕ್ಷತ್ರ ಅಷ್ಟಮಿ ತಿಥಿಯೆಂದು ಅವತರಿಸಿದನೆಂದು ಪುರಾಣಗಳು ಹೇಳುತ್ತವೆ. ಈ ಹಬ್ಬವನ್ನು ಸಾಮಾನ್ಯವಾಗಿ ಪ್ರತಿ ವರ್ಷ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ. ಕೃಷ್ಣ ಜಯಂತಿ 2024 ಯಾವಾಗ? ಈ ವರ್ಷ ಕೃಷ್ಣ ಜಯಂತಿ ಆಗಸ್ಟ್ 26ರಂದು ಸೋಮವಾರದಂದು ಬರುತ್ತದೆ. ಅಷ್ಟಮಿ ತಿಥಿಯು ಆಗಸ್ಟ್ 26ರ ಬೆಳಗ್ಗೆ 9:13ಕ್ಕೆ ಪ್ರಾರಂಭವಾಗಿ ಆಗಸ್ಟ್ 27ರಂದು ಬೆಳಗ್ಗೆ 7:30ಕ್ಕೆ ಕೊನೆಗೊಳ್ಳುತ್ತದೆ. ರೋಹಿಣಿ ನಕ್ಷತ್ರ ಆಗಸ್ಟ್ 26ರಂದು ರಾತ್ರಿ 9:41ಕ್ಕೆ ಕಾಣಿಸಲು ಪ್ರಾರಂಭವಾಗುತ್ತದೆ. ಆಗಸ್ಟ್ 27ರಂದು ರಾತ್ರಿ 8:54ರವರೆಗೆ ರೋಹಿಣಿ ನಕ್ಷತ್ರ ಕಾಣಿಸುತ್ತದೆ. ಅಷ್ಟಮಿ ತಿಥಿ ಮತ್ತು ರೋಹಿಣಿ ನಕ್ಷತ್ರ ಒಟ್ಟಿಗೆ ಬರುವ ರಾತ್ರಿಯನ್ನು ಶ್ರೀಕೃಷ್ಣ ಅವತಾರ ದಿನವೆಂದು ಪರಿಗಣಿಸಲಾಗುವುದರಿಂದ ಆಗಸ್ಟ್ 26ರ ಸಂಜೆ ಕೃಷ್ಣ ಜಯಂತಿಯ ಪೂಜೆಯನ್ನು ಮಾಡಲಾಗುತ್ತದೆ. ಪೂಜಾ ವಿಧಾನಗಳು: ಈ ವರ್ಷ ಕೃತಿಕಾ ಜೊತೆಗೆ ಕೃಷ್ಣ ಜಯಂತಿಯೂ ಬರುತ್ತದೆ. ಆದ್ದರಿಂದ ಮುರುಗನನ್ನು ಪೂಜಿಸಿದರೆ ನವವಿವಾಹಿತರಿಗೆ ಮಗು ಜನಿಸುತ್ತದೆ ಎಂದು ನಂಬಲಾಗುತ್ತದೆ. ಅಲ್ಲದೆ ಮನೆಯಲ್ಲಿ ಕೃಷ್ಣನ ವಿಗ್ರಹ ಹಾಗೂ ಫೋಟೋಗಳಿಗೆ ಈ ದಿನ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ. ಮನೆಯಲ್ಲಿ ಕೃಷ್ಣನ ವಿಗ್ರಹ ಅಥವಾ ಚಿತ್ರಣವನ್ನು ಇಟ್ಟು ಹೂಗಳು, ಹೂಮಾಲೆಗಳಿಂದ ಅಲಂಕರಿಸಿ ದೀಪಗಳನ್ನು ಬೆಳಗಿಸಿ ಪೂಜಿಸುವುದು ವಾಡಿಕೆ. ಅಲ್ಲದೆ ಈ ದಿನ ಬಗೆ ಬಗೆಯ ಸಿಹಿ ತಿನಿಸುಗಳನ್ನು ತಯಾರಿಸಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಎಲ್ಲಾ ಚಿಂತೆಗಳನ್ನು ತೊಡೆದು ಹಾಕುತ್ತದೆ ಎಂಬ ನಂಬಿಕೆ ಇದೆ. ಮನೆಯಲ್ಲಿರುವ ಕೃಷ್ಣನ ಮೂರ್ತಿಯನ್ನು ಅಲಂಕರಿಸುವುದು, ಮಕ್ಕಳನ್ನು ಕೃಷ್ಣನಂತೆ ಅಲಂಕರಿಸುವುದು, ಜೊತೆಗೆ ಕೃಷ್ಣನಿಗೆ ಅತ್ಯಂತ ಇಷ್ಟವಾದ ಕಲಾಕಾರಗಳನ್ನು ರಚಿಸಿ ಪೂಜಿಸುವುದು ಹಬ್ಬದ ಸಡಗರವಾಗಿದೆ. ಅಲ್ಲದೆ ಕೃಷ್ಣನ ಪಾದಗಳನ್ನು ಮನೆಯಲ್ಲೆಲ್ಲ ಇಟ್ಟು ಕೃಷ್ಣನನ್ನು ಪೂಜಿಸಲಾಗುತ್ತದೆ. ಈ ದಿನ ಶ್ರೀಕೃಷ್ಣನಿಗೆ ಇಷ್ಟವಾದ ಬೆಣ್ಣೆಯನ್ನು ತಯಾರಿಸಿ ಪೂಜಿಸುವುದು ವಿಶೇಷವಾಗಿದೆ. ಕೃಷ್ಣನಿಗೆ ನೈವೇದ್ಯ ಏನು ಮಾಡಬೇಕು? ಶ್ರೀಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ, ಹಾಲು, ಬೆಣ್ಣೆ, ಹಣ್ಣುಗಳು, ಸಿಹಿ ತಿಂಡಿಗಳು ಇತ್ಯಾದಿಗಳನ್ನು ನೈವೇದ್ಯಕ್ಕಾಗಿ ಇಡುವುದು ರೂಢಿ. ಇದರ ಹೊರತಾಗಿ ಬೇರೆ ಸಿಹಿ ತಿಂಡಿಗಳನ್ನು ತಯಾರಿಸಿ ಮನೆಯಲ್ಲಿ ಹಾಗೂ ದೇವಸ್ಥಾನಗಳಲ್ಲಿ ಕೃಷ್ಣನನ್ನು ಪೂಜಿಸಲಾಗುತ್ತದೆ. ಪ್ರಯೋಜನಗಳು: ಕೃಷ್ಣನನ್ನು ಸಂತೋಷ ಮತ್ತು ಪ್ರೀತಿಯ ದೇವರು ಎಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಆತನನ್ನು ಪೂಜಿಸಿದರೆ ಜೀವನದುದ್ದಕ್ಕೂ ನೆಮ್ಮದಿಯಿಂದ ಇರುವ ನಂಬಿಕೆ ಇದೆ. ಕೃಷ್ಣ ಜಯಂತಿಯಂದು ಶ್ರೀಕೃಷ್ಣನನ್ನು ಭಕ್ತಿಪೂರ್ವಕವಾಗಿ ಪೂಜಿಸುವುದರಿಂದ ಯಶಸ್ಸು, ಎಲ್ಲಾ ರೀತಿಯ ಲಾಭಗಳು ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ. ಮಕ್ಕಳಿಲ್ಲದವರು ಕೃಷ್ಣನನ್ನು ಪೂಜಿಸಿದರೆ ಅವರಿಗೆ ಸಂತಾನ ಪ್ರಾಪ್ತಿ ಖಂಡಿತ ಎಂಬ ನಂಬಿಕೆ ಇದೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಶ್ರೀಕೃಷ್ಣನು ದೇವಕಿ ಮತ್ತು ವಸುದೇವರ ಮಗನಾಗಿ ಮಥುರಾ ನಗರದಲ್ಲಿ ಅಷ್ಟಮಿ ತಿಥಿಯೆಂದು ಅಥವಾ ಭಾದ್ರಪದದ ಕರಾಳ 15 ದಿನದ 8ನೇ ದಿನದಂದು ಜನಿಸುತ್ತಾನೆ. ಹಿಂದೂ ಪುರಾಣಗಳ ಪ್ರಕಾರ ದೇವಕಿಯ ಸಹೋದರನಾದ ಕಂಸನನ್ನು ಕೊಲ್ಲುವ ಸಲುವಾಗಿ ಭಗವಂತ ವಿಷ್ಣುವು ಭೂಮಿಯ ಮೇಲೆ ಕೃಷ್ಣನ ಅವತಾರ ತಾಳಿ ಬಂದನು ಎನ್ನಲಾಗಿದೆ. ಶ್ರೀಕೃಷ್ಣನು ಜನಿಸಿದ ಈ ದಿನವನ್ನು ಎಲ್ಲೆಡೆ ಅತ್ಯಂತ ವೈಭವ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಈ ವರ್ಷ ಶ್ರೀಕೃಷ್ಣನ 5251ನೇ ಜನ್ಮದಿನವಾಗಿದೆ. ಪೂಜೆಯ ಸಂಭ್ರಮ. ಭಕ್ತರು ಈ ದಿನವನ್ನು ಅಪಾರ ಭಕ್ತಿ ಮತ್ತು ಭಾವ ತುಂಬಿ ಪೂಜಿಸುತ್ತಾರೆ. ದಿನವಿಡೀ ಶ್ರೀಕೃಷ್ಣನಿಗೆ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಪೂಜೆ, ಹಾಡು, ಕುಣಿತ, ಗೀತ ಜ್ಞಾನದ ಬಗ್ಗೆ ಜಾಗೃತಿ ಮೂಡಿಸುವ ಮೂಲಕ ಸಂಭ್ರಮಿಸಲಾಗುತ್ತದೆ. ಶ್ರೀಕೃಷ್ಣನ ಪಾಲ್ನಾ ಅಥವಾ ತೊಟ್ಟಿಲನ್ನು ಅಲಂಕರಿಸುವ ಮೂಲಕ ರಾತ್ರಿಯಲ್ಲಿ ಪೂಜೆಯ ಸಿದ್ಧತೆಗಳನ್ನು ಮಾಡಿಟ್ಟುಕೊಂಡು ಬೆಳಗ್ಗೆ ಶ್ರೀಕೃಷ್ಣನ ವಿಗ್ರಹವನ್ನು ತೊಟ್ಟಿಲಲ್ಲಿ ಇಟ್ಟು ಪೂಜೆ ಮಾಡಲಾಗುತ್ತದೆ. ದ್ವಾಪರ ಯುಗದಲ್ಲಿ ಕೃಷ್ಣನು ಹಲವು ಕೆಟ್ಟ ಶಕ್ತಿಗಳನ್ನು ಧ್ವಂಸ ಮಾಡಿದ್ದಾನೆ. ಹೆಣ್ಣು ರಾಕ್ಷಸನಾದ ಪೂತನನ್ನು ಕೊಂದು ಇಂದ್ರನ ಕೋಪದಿಂದ ಜನರನ್ನು ರಕ್ಷಣೆ ಮಾಡಿದ್ದಾನೆ.
ಕಿರು ಬೆರಳಿನಲ್ಲಿ ಗೋವರ್ಧನ ಪರ್ವತ ಎತ್ತಿರುವುದು, ಕಂಸನ ಸಂಹಾರ ಸೇರಿ ಅನೇಕ ಚರಿತ್ರೆಗಳು ಕೃಷ್ಣನ ಹೆಸರಿನಲ್ಲಿವೆ. ಇವಿಷ್ಟೇ ಅಲ್ಲ, ಕೃಷ್ಣನು ಆತನ ತುಂಟಾಟಗಳಿಗೂ ಫೇಮಸ್. ಬೆಣ್ಣೆ ಕದ್ದು ತಿನ್ನುವುದರಿಂದ ಹಿಡಿದು ಬೃಂದಾವನದಲ್ಲಿ ಇವನ ತುಂಟಾಟಗಳಿಗೆ ಮಿತಿಯೇ ಇರಲಿಲ್ಲ. ಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ಉಪವಾಸ ಮಾಡುವವರು ಇದನ್ನು ಪಾಲಿಸಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಉಪವಾಸ ಮಾಡುವವರು ಹಿಂದಿನ ದಿನ ಆರೋಗ್ಯಕರ ಆಹಾರ ಸೇವಿಸುವುದು ಉತ್ತಮ. ಹಬ್ಬದ ಒಂದು ದಿನ ಮೊದಲು ನಿಮ್ಮ ಆಹಾರದಲ್ಲಿ ಸರಿಯಾದ ಪೋಷಕಾಂಶಗಳನ್ನು ಸೇರಿಸುವುದು ತುಂಬಾ ಮುಖ್ಯ. ಇದು ನಿಮ್ಮನ್ನು ಹೈಡ್ರೀಕರಿಸಿ ಪೋಷಕಾಂಶಗಳಿಂದ ಬಲಪಡಿಸುತ್ತದೆ. ಹೀಗೆ ಮಾಡುವುದರಿಂದ ನಿಮಗೆ ತಲೆ ಸುತ್ತು ಮತ್ತು ದಣಿವು ಉಂಟಾಗುವುದಿಲ್ಲ. ಜೊತೆಗೆ ಆರೋಗ್ಯಕರ ಮತ್ತು ಉಲ್ಲಾಸದಿಂದ ನೀವು ಇರುತ್ತೀರಿ. ಅದರ ನಂತರ ನೀವು ಉಪವಾಸ ಮಾಡುವಾಗ ಕೃಷ್ಣ ಜಯಂತಿ ಎಂದು ಹೆಚ್ಚು ನೀರು ಕುಡಿಯಿರಿ. ದಿನವಿಡೀ ದೇಹ ಹೈಡ್ರೀಕರಿಸುವುದು ಮುಖ್ಯ. ಘನ ಆಹಾರವನ್ನು ಸೇವಿಸದಿದ್ದರೂ ಪರವಾಗಿಲ್ಲ, ಆದರೆ ಅದರ ಬದಲಿಗೆ ಸಾಕಷ್ಟು ನೀರು ಕುಡಿಯುವುದು ಅವಶ್ಯಕ. ಇದು ನಿಮ್ಮನ್ನು ಸುಸ್ತಾಗದಂತೆ ಕಾಪಾಡುತ್ತದೆ. ಜೊತೆಗೆ ಇದು ಹೊಟ್ಟೆ ಉಬ್ಬುವಿಕೆ ಮತ್ತು ಮಲಬದ್ಧತೆಯಂತಹ ಅಸ್ವಸ್ಥತೆಗಳನ್ನು ತಡೆಯುತ್ತದೆ. ಇದು ನಿಮ್ಮ ದೇಹ ಮತ್ತು ಮನಸ್ಸನ್ನು ತಂಪಾಗಿ ಮತ್ತು ಆರೋಗ್ಯವಾಗಿಡುತ್ತದೆ. ಅನೇಕ ಸಿದ್ಧಾಂತಗಳ ಪ್ರಕಾರ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ದೇಹದಲ್ಲಿ ಶಾಖವನ್ನು ಉತ್ಪಾದಿಸುತ್ತದೆ. ಹಾಗಾಗಿ ಈ ಆಹಾರ ಪದಾರ್ಥಗಳನ್ನು ಉಪವಾಸದ ಹಿಂದಿನ ದಿನ ಮತ್ತು ಮರುದಿನ ತ್ಯಜಿಸುವುದು ಉತ್ತಮ. ಮಸಾಲೆಯುಕ್ತ ಆಹಾರವನ್ನು ಸಹ ತಪ್ಪಿಸಿ. ಪ್ರತಿಯೊಂದು ಮಸಾಲೆಯು ನಮ್ಮ ದೇಹದ ಮೇಲೆ ವಿಭಿನ್ನ ಪರಿಣಾಮಗಳನ್ನು ಬೀರುವ ಪೋಷಕಾಂಶಗಳನ್ನು ಹೊಂದಿದೆ. ಕೆಲವು ಮಸಾಲೆಗಳು ದೇಹದಲ್ಲಿ ಶಾಖವನ್ನು ಉಂಟುಮಾಡುತ್ತದೆ, ಕೆಲವು ನಮ್ಮನ್ನು ತಂಪಾಗಿರಿಸುತ್ತದೆ. ನಿಮ್ಮ ಪಾನೀಯಕ್ಕೆ ಕರಿಮೆಣಸು ಮತ್ತು ಜೀರಿಗೆಯಂತಹ ಕೂಲಿಂಗ್ ಮಸಾಲೆಗಳನ್ನು ಸೇರಿಸಬಹುದು. ಇದು ಹೊಟ್ಟೆ ಉಬ್ಬುವುದು ಮತ್ತು ಅಸ್ವಸ್ಥತೆಯ ಅಪಾಯಗಳನ್ನು ತಡೆಯುತ್ತದೆ. ಶ್ರೀಕೃಷ್ಣನ ಜನ್ಮ ದಿನವನ್ನು ಆಚರಿಸಲು ಭಕ್ತರು ಮಧ್ಯರಾತ್ರಿಯವರೆಗೆ ಜಾಗರಣೆ ಮಾಡುತ್ತಾರೆ. ಈ ವೇಳೆ ಲಘು ಆಹಾರವನ್ನು ಸೇವಿಸುವುದರಿಂದ ಹೆಚ್ಚು ಸಮಯ ಎಚ್ಚರವಾಗಿರಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.